ಎಸ್, ಇದು ಅಪ್ಸೆಟ್ ಅಲ್ಲ, ರಿಯಲ್ ಆಗಿ ಗೆದ್ದಿದ್ದು. ವೆಸ್ಟ್ ಇಂಡೀಸ್ ಕೊನೆಗೂ ಆಂಗ್ಲರು ಇಂಗ್ಲೆಂಡ್ದವ್ರನ್ನ ಹೊಡೆದಾಕಾಯ್ತು. ಇವ್ರ ಇಂಗ್ಲೆಂಡ್ ವರ್ಸಸ್ ಏನು ವೆಸ್ಟ್ ಇಂಡೀಸ್ ಮ್ಯಾಚ್ನಾಗ. ಸೊ ಇವತ್ ನಾವ್ ಅನ್ಕೊಂಡಿದ್ದಂಗ 3 ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗಿದ್ದು. ಫಸ್ಟ್ನೇದಾದ್ರ ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ ಡಬಲ್ ಸೂಪರ್ ಓವರ್ ಥ್ರಿಲ್ಲರ್ ಡ್ರಾಮಾ ಇತ್ತು, ನೆಕ್ಸ್ಟ್ ಲೆವೆಲ್ ಮ್ಯಾಚ್. ಸೆಕೆಂಡ್ ಐರ್ಲೆಂಡ್ ಸ್ವಲ್ಪ ಆಸ್ಟ್ರೇಲಿಯಾ ಸ್ವಲ್ಪ ಏನ್ರ ನಿಮ್ಗೆ ಬೋರ್ ಆಗಿರ್ಬೋದು, ಆದ್ರೂ ಸಾಕತ್ತಾಗಿತ್ತು ಹೇಳ್ಬೇಕು. ಈ 3ನೇ ಮ್ಯಾಚ್ ಅಂತೂ ಮದಗಜಗಳ ಹೋರಾಟ ಹೇಳ್ಬೇಕು. ಈಗ ಆಧುನಿಕ ಕ್ರಿಕೆಟ್ ಯುಗದಾಗ ಏನೈತಿ, ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಅನ್ನೋ ದೊಡ್ಡ ರೈವಲ್ರಿ ಆಗಿತ್ತು. ಸೊ ಯಾರ್ಯಾರು ಹೆಂಗೆ ಆಡ್ತಾರ ನೋಡ್ಲಕ್ ಬಾಳ ಗೊತ್ತಾಗತ್ತೆ. ಸೊ ಅದಂತ್ರ ಮುಗುದಾಯ್ತು. ಸೊ ಇವತ್ತಿನ ಮ್ಯಾಚ್ನಾಗ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ ವೆಸ್ಟ್ ಇಂಡೀಸ್. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ದು ಹೆಟ್ಮೈರ್ ಅವ್ರ ಕಡೆ, ವೆಸ್ಟ್ ಇಂಡೀಸ್ ಅವ್ರ ಕಡೆ ಹೆಟ್ಮೈರ್, ರಾಸ್ಟನ್ ಚೇಸ್. ಸೊ ಇವರೆಲ್ಲ ಪಟಪಟ ಔಟ್ ಆಗಾರ. ಶೈ ಹೋಪ್ ಪಟಪಟ ಔಟ್ ಆದ್ರು, ಮತ್ತ ಇವ್ರು ಎಲ್ಲ ಪಟಪಟ ಔಟ್ ಆದ್ರೆ ಶೈ ಹೋಪ್ ಇದು ಯಾರು ರಾಸ್ಟನ್ ಚೇಸ, ಇದು ಯಾರಪ್ಪ ಶರ್ಪನ್ ರುದರ್ ಕೂಡ. ಹಂಗ ಶಿವ್ಮೋರ್ ಅಂಡ್ ಹೆಟ್ಮೈರ್ ಇವ್ರ 3 ಮಂದಿನ ವೆಸ್ಟ್ ಇಂಡೀಸ್ ನ ಟಾಪ್ ನ್ಯಾಗ ಕರ್ಕೊಂಡ್ ಹೋಗಿ ಇವತ್ತು 195 ರನ್ ಹೊಡೆದ ವೆಸ್ಟ್ ಇಂಡೀಸ್ ಅವರು. ಅಂದ್ರೆ ಅದಕ್ಕೆ ಮೇನ್ ಕಾರಣನ ಶರ್ಪನ್ ರುದರ್ಫೋರ್ಡ್ 60+ ರನ್ಸ್ ಹೊಡೆದ್ರು ಇವತ್ತ. ಶರ್ಪನ್ ರುದರ್ಫೋರ್ಡ್ ರಾಸ್ಟನ್ ಚೇಸು ಆಸ್ ಅ ಬೌಲರ್ ಆದ್ರೂ 3ನೇ ನಂಬರ್ ಒಳಗ್ ಬಂದ ಇನ್ನಿಂಗ್ಸ್ ಪೂರಾ ಬಿಲ್ಡ್ ಮಾಡಿ ಶಿಮ್ರಾ ಅಟ್ಮೈ ಜೋಡೆ ಪಾರ್ಟ್ನರ್ಶಿಪ್ ಬೆಳೆಸಿದ್ರು. ಹಂಗ ಬಂದ ಶರ್ಪನ್ ರುದರ್ಫೋರ್ಡ್ ಜೋಡೆ ಏನೋ ಪಾರ್ಟ್ನರ್ ಬೆಳೆಸಿರು. ನಮ್ಗೆ ಏನು ಒಂದೇ ಬ್ಯಾಸ್ ಅಂದ್ರೆ ಇವತ್ತ ನಮ್ಮ ಯಾರು ರಿಮಾರಿಯೋ ಶೆಪರ್ಡ್ ಅವ್ರಿಗೆ ಆಡಕ್ ಒಂದ್ 2 ಬಾಲ್ ಸಿಕ್ಕು, ಅದೊಂದು ಬ್ಯಾಸ. ಉಳ್ಕಿದ್ದು ಒಂದ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಡಿದ್ರು ಇವತ್ತು ವೆಸ್ಟ್ ಇಂಡೀಸ್ ಅವರು. ಇವತ್ತಿನ ಇನ್ನೊಂದ್ ಏನಂದ್ರೆ ರಿಮಾರಿಯೋ ಶೆಪರ್ಡ್ ಅವ್ರಿಗೆ ಬಾಲಿಂಗ್ ಕೊಡ್ಲಿಲ್ಲ ಇವತ್ತ. ಯಾರು ವೆಸ್ಟ್ ಇಂಡೀಸ್ ಅವ್ರು ಕೊಟ್ರೆ ಚಲೋ ಆಗಿತ್ತು. ಸೊ ಆದ್ರೆ ಕೊಟ್ಟಿಲ್ಲ, ಏನ್ ಮಾಡಕ್ ಬರಲ್ಲ ಅಷ್ಟ. ಎಲ್ಲ ಸೇರ್ಸಿ ಏನೈತಿ 195 ರನ್ ಹೊಡಿತಾರೋ ವೆಸ್ಟ್ ಇಂಡೀಸ್ ಅವರು. ಸೊ ಇನ್ನೇನರ್ತೈತಿ ಗೊತ್ತೈತಿ, ವೆಸ್ಟ್ ಇಂಡೀಸ್ ಅವರು ಆಲ್ಮೋಸ್ಟ್ ಚೇಂಜ್ ಮಾಡ್ತಾರ ಅನ್ಕೊಂಡಿದ್ದಾರೆ. ಈ ಹೇಳ್ಬೇಕ ಈಗಿನ ಸಿಚುವೇಶನ್ದಾಗಂತೂ ಇಂಗ್ಲೆಂಡ್ದವ್ರ ಬಾಲಿಂಗ್ ದಮ್ ಇಲ್ಲ, ಮತ್ ವೆಸ್ಟ್ ಇದು ಆಸ್ಟ್ರೇಲಿಯಾದ ಬಾಲಿಂಗ್ ದಮ್ಮಿಲ್ಲ. ಇಂಗ್ಲೆಂಡ್ದವ್ರ ಬಾಲಿಂಗ್ ನೋಡ್ರಿ, ಆರ್ಚರ್ ಬಡ್ಸ್ಕೊತಾರ, ಜಿಮ್ಮಿ ಓಟನ್ ಬಡ್ಸ್ಕೊತಾರ. ಜಿಮ್ಮಿ ಓಟನ್ ಸ್ವಲ್ಪ ಚಲೋ ಹಾಕಿರು. ಎಕ್ಸ್ಪೆಕ್ಟರ್ ಇರೋದು ಆದಿಲ್ ರಶೀದ್ ಒಬ್ರ, ಸ್ಯಾಮ್ ಕರನ್ ಬಿದ್ದು, ವಿಲ್ ಜಾಕ್ಸ್ ಬಿದ್ದು, ಲಿಯಾಮ್ ಡಾನ್ಸನ್, ಜಾಕಬ್ ಬೆತಲ್ ಅಂದ್ರೆ ಬಾಲಿಂಗ್ ಹಾಕ್ಸ್ಲತ್ತಿಲ್ಲ. ಸೊ ಇಲ್ಲಿ ಮಿಸ್ಟೇನೆ ಇಲ್ಲ, ಆ ಪರಿ ಬಡ್ಸ್ಕೊ. ಅದಕ್ಕ 180 190 ಹಿಂಗ್ ಬಡ್ಸ್ಕೊತಾರ. ಆಲ್ಮೋಸ್ಟ್ ನೇಪಾಳದವ್ರ ಮೇಲೆ ಅಂತ ಸೋತ ಹೋಗಿದ್ರು ಇಂಗ್ಲೆಂಡ್ದವ್ರು, ಅಟ್ರ ಸ್ವಲ್ಪದಾಗ ಗೆದ್ರು. ಸೊ ಅದಕ್ಕೆ ಐತಿ ಇಂಗ್ಲೆಂಡ್ದಾಗ ಹೆವಿ ಅಂದ್ರೆ ಹೆವಿ ಕ್ರೈಸಿಸ್ ಈಗ ಸದ್ಯಕ್ಕೆ ಬಾಲಿಂಗ್ ಪ್ರಕಾರ. ಇನ್ನ ಬ್ಯಾಟಿಂಗ್ ಏನ್ ಬರ್ತಾರಲ್ಲ ಇಂಗ್ಲೆಂಡ್ದವ್ರು ಆರಾಮ್ ಹೊಡಿತಾರ ಅನ್ಕೊಂಡಿದ್ದ. ನಮ್ ಸಾಲ್ಟ್ ಅನ್ನ ಆರಾಮ್ ಕೈ ಹಿಡಿದಿದ್ರು ಒಂದ್ಸಲ. ಒಂಥರ ಏನೈತಿ, ಸಾಲ್ಟ್ ಆರಾಮ್ ಇನ್ನೇನು ಗೆಲ್ಲಿಸ್ತಾರಪ್ಪ ಈ ಮ್ಯಾಚ್. ಇವತ್ ಸಾಲ್ಟ್ ಅವ್ರ ದಿನಾನ ಎಲ್ಲ ತಗೊಂಡ್ರ ಮ್ಯಾಚ್ ಅನ್ಕೊಟ್ಟಾಗಿ ಆಡೋ ಟೈಮಿಗೆ ವೆಸ್ಟ್ ಇಂಡೀಸ್ ಬಂದ್ ಕೂಡ ಶಾಕ್ ಕೊಟ್ರು. 15 ಬಾಲಿಗೆ 30+ ರನ್ ಹೊಡೆದಿರ್ತಾರ ಸಾಲ್ಟ್ ಅವರು. ಆ ಟೈಮಿಗೆ ಕರೆಕ್ಟ್ ಔಟ್ ತೆಗಿತಾರ ಅವ್ರನ್ನ ಯಾರು ವೆಸ್ಟ್ ಇಂಡೀಸ್ ಅವ್ರು. ಇನ್ನ ಅವ್ರದಾಗಿಂದ ನಮ್ ಬಟ್ಲರ್ ಆ ಜಾಗದಾಗ ಹಂಗ ಆಡ್ಕೋತ ಹೋಗೋ ಟೈಮ್ದಾಗ ಬಟ್ಲರ್ ಅವ್ರನು 1 6 ಬಂದಿರದಾಗ ಆ ಓವರ್ನಾಗ ಇನ್ನೊಂದ್ ಸ್ವಲ್ಪ ಓವರ್ ಅಗ್ರೆಸಿವ್ ಆಗ್ಲಕ್ ಹೋಗಿ 6 ಹೊಡ್ಲಕ್ ಹೋಗಿ 2ನೇ ಬಾಲ್ ಮತ್ತೆ ಔಟ್ ಹಾಕೋರು. ಇವ್ರ ಗುಡ್ಕೇಶ್ ಮೋಟಿ ಇವತ್ತು ಕೋಟಿ ತರ ಪರ್ಫಾರ್ಮೆನ್ಸ್ ಕೊಟ್ಟ ಇರ್ತಿ ಹೇಳ್ಬೇಕು. ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಗುಡ್ಕೇಶ್ ಮೋಟಿ ಅವ್ರಂತ. ಇದಕ್ಕರ ಆ ಟೀಮ್ ಆಗಿರು 2ನೇ ಎಡಗೆ ಸ್ಪಿನ್ನರ್ ಇವ್ರು, ಮೋಸ್ಟ್ಲಿ 2ನೇ ಎಡಗೆ ಸ್ಪಿನ್ನರ. ಸೊ ಎಡಗೆ ಸ್ಪಿನ್ ಯಾವ ತರ ಮಾಡ್ಬೇಕು ಇವ್ರು ನೋಡಿ ಕಲಿಬೇಕು. ಇನ್ನ ಇಂಗ್ಲೆಂಡ್ ಕಡೆ ಜಾಕಬ್ ಬೆತಲ್ ಬಗ್ಗೆ ಹೇಳ್ಬೇಕಾದ್ರೆ ಅದಕ್ಕೆ 23 ಬಾಲಿಗೆ 33 ರನ್ ಹೊಡೆದ್ರು. ಆಲ್ಮೋಸ್ಟ್ ಒಂದ್ ಸ್ವಲ್ಪ ಸೈಮ್ ತಂದಿರು, ಆದ್ರ ಮುಂದಿನವ್ರ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಲಿಲ್ಲ. ಇವ್ರು ಹ್ಯಾರಿ ಬ್ರೂಕ್ ಸುದ್ದಾಡ್ಲಿಲ್ಲ, ಸಾಲ್ಟ್ ಇಲ್ಲ, ಜಾಕ್ಸ್ ಇಲ್ಲ, ಎಲ್ಲ ಅಂದ್ರೆ ಎಲ್ಲ ಇಡೀ ಟೀಮ ಕೈ ಕೊಡ್ತತ್ ಹೇಳ್ಬೇಕು ಇವತ್ತಿನ ಮ್ಯಾಚ್ನಾಗ. ಸೊ ಯಾರು ಸುದ್ದಾಡ್ಲಾರ್ದಕ್ಕ ಇವತ್ತ ಇಂಗ್ಲೆಂಡ್ ಸೋಲ್ತು. ಮೊದ್ಲಾರ ಇಂಗ್ಲೆಂಡ್ ಎಂತೆಂತ ಹೆಸರಿತ್ತು, ಹಂಗ ನೀವು ವೆಸ್ಟ್ ಇಂಡೀಸ್ ನೋಡ್ರ ಒಂದ್ ಟೈಮ್ದಾಗ ವೆಸ್ಟ್ ಇಂಡೀಸ್ ಟೀಮ್ ನ ಸಣ್ಣ ಐರ್ಲೆಂಡ್ ಇವರೆಲ್ಲ ಸೋಲ್ಸಾರು. ಇನ್ಫ್ಯಾಕ್ಟ್ 2024ರಾಗ ಐರ್ಲೆಂಡ್ ಟೀಮ್ ನ ಸೋಲ್ಸಿ ವರ್ಲ್ಡ್ ಕಪ್ 2024 ಕ್ವಾಲಿಫೈಯರ್ ಒಳಗ ಸುಖೆ ಅಲ್ಲಿ ವೆಸ್ಟ್ ಇಂಡೀಸ್ ಟೀಮ್. ಸೊ ಇದು 2026 ಐತಿ. 2016 ವರ್ಲ್ಡ್ ಕಪ್ 2016 ಕಪ್ ಇರ್ತಿತ್ತ ಇದು ಯಾವ್ದು ವೆಸ್ಟ್ ಇಂಡೀಸ್ ಟೀಮ್. ಸೊ ಅದೇ ತರ ಈ ಸಲಾನು ಸ್ಟ್ರಾಂಗ್ ಆಗಿ ಬರ್ತೈತಿ ವೆಸ್ಟ್ ಇಂಡೀಸ್ ಟೀಮ್. ಇಂಗ್ಲೆಂಡ್ ದವ್ರನ್ನೆಲ್ಲ ಸೋಲ್ಸ್ಲತ್ತಾರ. ಸೊ ಇಂಡಿಯಾ ಆಗಿಂದ ನೆಕ್ಸ್ಟ್ ಬೆಸ್ಟ್ ಟೀಮ್ ಅಂದ್ರೆ ವೆಸ್ಟ್ ಇಂಡೀಸ್ ಈ ವರ್ಲ್ಡ್ ಕಪ್ ಒಳಗ ಆ ಪರಿ ಸಖತ್ತಾಗಿ ಆಡತ್ತಾರ. ಸೊ ನೋಡ್ಬೇಕಿನ್ನ ವೆಸ್ಟ್ ಇಂಡೀಸ್ ಅವ್ರು ಯಾವ ಲೆವೆಲ್ಗೆ ಹೋಗಿ ಕರ್ನಾತೆ. ಸೊ ಆರಾಮ್ ಕ್ವಾಲಿಫೈ ಆಗೋ ಎಲ್ಲ ಸಾಧ್ಯತೆ ಅಂತೂ ಹೈ ಐತಿ ಈ ಪಾಯಿಂಟ್ಸ್ ಟೇಬಲ್ ಒಳಗ. ಸೊ ನೋಡು ಏನ್ ಮಾಡ್ತಾವ ಮುಂದಿನ ಮ್ಯಾಚ್ನಾಗ ಅಂತ ಹೇಳ್ತಾ ಇವತ್ತೇನ್ ಅನ್ಸೋ ನಿಮ್ಗ ವೆಸ್ಟ್ ಇಂಡೀಸ್ ಅವ್ರು ಇವತ್ತು ಆಡಿದ ಪ್ರಕಾರ ಅಂತ ಹೇಳಿ ವಿಡಿಯೋ ಕಾಮೆಂಟ್ ಮಾಡ್ತಾ ನಾ ಇಲ್ಲಿಗೆ ಹೋಗ್ಬರ್ತೀನಿ. ಎಲ್ರಿಗೂ ನಮಸ್ಕಾರ.